ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು.
ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಅಗ್ನಿ ಅವಘಡ ಇದೇ ಜಾಗದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡದ ಬಳಿಕ ಜಾಗ ಖಾಲಿ ಮಾಡಿದ್ದ ಅಕ್ರಮ ಬಾಂಗ್ಲಾದೇಶಿಗರು. ಬೆಂಕಿ ಬಿದ್ದ ಸ್ಥಳದ ಕೂಗಳತೆ ದೂರದಲ್ಲಿ ಮತ್ತೆ ವಾಸ ಮಾಡ್ತಾ ಇದ್ರು. ಬಾಂಗ್ಲಾದೇಶಿಗರಿದ್ದ ಜಾಗದಲ್ಲಿ ಈಗ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಇಲ್ಲಿ ಅನ್ನೋದು ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಥಳೀಯರು ಹೇಳ್ತಾರೆ. ಸಿಲಿಂಡರ್ ರೀಫಿಲ್ಲಿಂಗ್ ಬಗ್ಗೆ ಸ್ಥಳೀಯರು ಆರೋಪ ಮಾಡ್ತಾರೆ.